Om Sri Sai Ram, Sishi Creations, Prapti, teaser launch. Best of luck to Prapti unit. God bless you. Om Sri Sai Ram. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಿಶಿ ಕ್ರಿಯೇಷನ್ಸ್ ಪ್ರಾಪ್ತಿ. ತುಂಬ ಖುಷಿಯಾಗತ್ತೆ ಒಬ್ಬ ವ್ಯಕ್ತಿ ನಿರ್ದೇಶನ ಆಗ್ಬೋದು, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ಹಾಡುಗಳು. ಮಹೇಶ್ ಬಾಬು ಅವರು ಆಲ್ರೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3 ಹಾಡುಗಳನ್ನು ನೋಡಿದ ಮೇಲೆ ಎಸ್ ವೆರಿ ಗುಡ್ ಟ್ಯಾಲೆಂಟ್, ಮ್ಯೂಸಿಕ್ನಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬಹುದು. ಹಾಡುಗಳು ಚೆನ್ನಾಗಿದೆ. ಟೀಸರ್ ನೋಡುವಾಗ ಏನೋ ಇದೆ. ಫಸ್ಟ್ ಬರಮಾಡ್ಕೊಳ್ಳುವಾಗ ಒಂದು ಥ್ರಿಲ್ಲರ್ ಫೀಲಿಂಗ್ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಅದು ಟೀಸರ್ನಲ್ಲಿ ಕಾಣ್ತಾ ಇದೆ. ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ. ತಮಿಳ್ನಾಡಲ್ಲಿದ್ದಂಥ ಮಹೇಶ್ ಬಾಬು ಅವರು ಕರ್ನಾಟಕ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬ ಖುಷಿ ಆಗತ್ತೆ. ಯಾಕಂದರೆ ಇಲ್ಲೇ ಹುಟ್ಟಿದ್ರೂ ಇಲ್ಲಿ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಅಂತ ಹೇಳ್ತಾರೆ ಇಷ್ಟಪಡ್ತೀನಿ. ಕನ್ನಡ ಇವಾಗ ಪ್ಯಾನ್ ಇಂಡಿಯಾನಲ್ಲಿ ಗ್ಲೋಬಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಒಂದು ಕಾಲದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಸಕ್ಸಸ್ ಆಗಿದ್ದೀವಿ. ಇವಾಗ ನಮ್ಮ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಿಂದ ನಿರ್ಮಾಪಕರು ಯಾವ ಭಾಷೆಯವರು ಅನ್ನೋದಕ್ಕಿಂತ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೋ ಅದೇ ನಮಗೂ ಹೆಮ್ಮೆ. ಪ್ರಾಪ್ತಿ, ನಮಗೇನು ಪ್ರಾಪ್ತಿ ಇರುತ್ತೋ ಭಗವಂತ ಕೊಡ್ತಾನೆ. ನಾವು ಎಷ್ಟು ಕಷ್ಟಪಡ್ತೀವಿ ಆ ಕಷ್ಟಕ್ಕೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ. ಅದನ್ನೇ ಪ್ರಾಪ್ತಿ ಅಂತೀವಿ. ಈ ಸಿನಿಮಾನಲ್ಲಿ ಹೀರೋ ಆಗಬಹುದು, ಮುಖ್ಯ ಕಲಾವಿದರು. ಕೆಟ್ಟದ್ದು ಮಾಡಿದರೆ ಕೆಟ್ಟದ ಪ್ರಾಪ್ತಿ ಆಗತ್ತೆ, ಒಳ್ಳೇದು ಮಾಡಿದರೆ ಒಳ್ಳೇದ ಪ್ರಾಪ್ತಿ ಆಗತ್ತೆ. ನಾವು ಏನು ಮಾಡ್ತೀವೋ ಅದೇ ನಮ್ಮ ಫಲ ಸಿಕ್ಕತ್ತೆ. ಬೇವಿನ ಗಿಡ ಇಟ್ಟು ಮಾವಿನಕಾಯಿ ಆಸೆ ಪಡಬಾರದು. ಅದೇ ರೀತಿ ನಾವು ಒಳ್ಳೇದು ಮಾಡಿ ಒಳ್ಳೆದನ್ನ ಆಸೆ ಪಟ್ಟರೆ ಭಗವಂತ ತಪ್ಪದೇ ಪ್ರಾಪ್ತಿ ಮಾಡ್ತಾರೆ. ಮಹೇಶ್ ಬಾಬು ಅವರು ಒಳ್ಳೆ ಕಥೆ ಆರಿಸ್ಕೊಂಡಿದ್ದಾರೆ. ಟೀಸರ್ ನೋಡುವಾಗ ನನಗನ್ನಿಸ್ತು ಸಮಥಿಂಗ್ ಈಸ್ ದೇರ್. ನಮ್ಮ ಕಾಲದಲ್ಲಿ ಕಥೆಗೂ ತುಂಬ ಪ್ರಾಮುಖ್ಯತೆ ಇತ್ತು. ಇವಾಗ ಕಥೆ ಅನ್ನೋದು ಮರೆತುಬಿಟ್ಟು ಕಂಟೆಂಟ್ಗೋಸ್ಕರ ಕಂಟೆಂಟ್ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ಸಕ್ಸಸ್ಸು ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ, ಅದೇ ರೀತಿ ಈ ಕಾಲದಲ್ಲಿ ಕಂಟೆಂಟ್ನೇ ನಂಬಿಕೊಂಡು ಸಿನಿಮಾ ಮಾಡುವಂಥ ಅಭ್ಯಾಸ ಶುರುವಾಯಿತು. ಸಕ್ಸಸ್ಸು ಆಗ್ತಾ ಇದೆ. ಮಹೇಶ್ ಬಾಬು ಅವ್ರು ಮಾಡ್ಕೊಂಡಿದ್ದಂಥ ಕಂಟೆಂಟ್ ಚೆನ್ನಾಗಿದ್ದರೆ ನಿಮ್ಗೆ ಒಳ್ಳೆ ಪ್ರಾಪ್ತಿ ಆಗುತ್ತೆ, ಸಕ್ಸಸ್ ಆಗತ್ತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಸೀನು ಅಂದರೆ ನನಗೆ ತುಂಬ ಇಷ್ಟ. ಸೀನು ಫೋನ್ ಮಾಡಿದ ತಕ್ಷಣ ನಾನು ಬರ್ತೀನಿ. ಸೀನು ಮಹೇಶ್ ಬಾಬು ಅವ್ರ ಪರಿಚಯ ಇಲ್ಲದವ್ರು ನೀನು ಪರಿಚಯ ಇದೆಯಲ್ವಾ, ನೀನು ಪರಿಚಯ ಮಾಡಿದ ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ, ಬರಲೇಬೇಕಂತ ನಾನು ಬಂದಿದ್ದೀನಿ. ಬಂದ ಮೇಲೆ ಖುಷಿ ಆಯಿತು. ಯಾಕಂದರೆ ನನ್ನ ಕುಟುಂಬ ಎಲ್ಲ ಇಲ್ಲೇ ಇದೆ. ಇಷ್ಟು ವರ್ಷದಿಂದ ನಾನು ಯಾವ ರೀತಿ ಬೆಳೆಸಿದ್ರು ಅದೇ ರೀತಿ ಹೊಸಬರು ಯಾರೇ ಬಂದರೂ ನೀವು ಅವ್ರಿಗೆ ಸ್ವಾಗತಿಸಬೇಕು. ಯಾಕಂದರೆ ಅವ್ರು ನಂಬೋದೇ ಮೀಡಿಯಾನ. ನೀವಿಲ್ಲದೆ ನಮ್ಮ ಮುಖ ನೋಡೋರು ಯಾರು ಇರಲ್ಲ. ನಮ್ಮ ಮುಖ ತೋರಿಸೋದು, ನಮ್ಮ ಟ್ಯಾಲೆಂಟನ್ನು ತೋರಿಸೋದು ತಾವೇ. ಫಸ್ಟ್ ಕ್ರಿಟಿಕ್ಸ್ ನೀವೇ, ಫಸ್ಟ್ ಸಪೋರ್ಟರ್ಸ್ ತಾವೇ. ನಿಮ್ಮಿಂದನೇ ನಾವು ಮೇಲೆ ಬರೋದು.
ಅದರಿಂದ ಮಹೇಶ್ ಬಾಬು ಅವ್ರ ಪರವಾಗಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊತೀನಿ, ತಪ್ಪದೇ ಪ್ರಾಪ್ತಿ ಚಿತ್ರದ ನಿರ್ದೇಶಕರಾಗ್ಬೋದು, ಕಲಾವಿದರಾಗ್ಬೋದು, ನಿರ್ಮಾಪಕರಾಗ್ಬೋದು, ಎಲ್ಲರಿಗೂ ನೀವು ಸಹಕಾರ ಕೊಟ್ಟು ಅವರು ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ನಾನು. ಇನ್ನು ನಮ್ಮ ವಾಸು ಒಳ್ಳೆ ಕಲಾವಿದರು, ಒಂದು ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದ್ರು, ಈಗಿದ್ರಿ, ಆದ್ರೂ ಕಲಾವಿದರಾಗಿ ಮುಂದುವರಿಸ್ತಾ ಇದೆಯಾ. ಬೆಸ್ಟ್ ಆಫ್ ಲಕ್. ಒಂದು ರೀತಿ ಆರ್ಟಿಸ್ಟ್ ಅಂದರೆ ಒಂದು ರೀತಿ ಸುಖ ಇರುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟು ಸುಖ ಇರಲ್ಲ. ಸರ್ ಶಾರ್ಟ್ ರೆಡಿ ಸರ್ ಅಂತ ಕರೀದ ತಕ್ಷಣ ಆ ಕಾಲದ ನಾವು ಮರದ ಕೆಳಗಡೆನೋ ಎಲ್ಲೋ ದೂರದಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿರ್ತೀವಿ. ಆರ್ಟಿಸ್ಟು ಸಹ ಇವಾಗ ಎಲ್ರಿಗೂ ಕ್ಯಾರ್ವಾನ್ ಕೊಡ್ತಾ ಇದ್ದಾರೆ, ಎ ಸಿನಲ್ಲಿ ಕೂರಿಸ್ತಾರೆ. ಶಾರ್ಟ್ ರೆಡಿ ಆದಮೇಲೆ ಹೇಳಿದ ಮೇಲೆ ಟಚ್ ಅಪ್ ಮಾಡ್ಕೊಂಡು ಕೆಳಗೆ ಬರುವಂಥ ಒಂದು ಸುಖ ಇವಾಗ ಕಲಾವಿದರು ಸಿಕ್ತು. ಪ್ರಾಪ್ತಿ ಆಗಲಿ ನಿನಗೂ. ಎಲ್ಲರಿಗೂ ಗೊತ್ತು ನಾನು ಎಂಥ ಕಲಾವಿದನಂತ. ಸಾಯಿಬಾಬಾ ಬಿಟ್ಟರು ನನ್ನ ಬೇರೆ ರೀತಿ ತೋರಿಸ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನನ್ನ ಸಾಯಿಬಾಬಾ ಪಾತ್ರ ಮಾಡಿದವರು, ಸಾಯಿಬಾಬಾ ಭಕ್ತರಂತ ನೋಡ್ತಾರೆ. ಅದು ನನ್ನ ಈ ಜನ್ಮದ ಪುಣ್ಯ ಅಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅವಕಾಶ ಸಿಕ್ತು. 3-4 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಎಷ್ಟು ಜನ ಆ್ಯಕ್ಟ್ ಮಾಡಿರ್ಬೋದು, ನಿಂತರ ಅಲ್ಲ. ಆದ್ರೂ ಎಲ್ಲರಿಗೂ ಗೊತ್ತು ನಮ್ಮ ಕುಟುಂಬದವರಿಗೆ ನಾನು ಕಲಾವಿದಲ್ಲ, ನಿರ್ದೇಶಕ ಅಂತ. ಓಕೆ, ನಮ್ಮ ಸಬ್ಜೆಕ್ಟ್ ಬರೋಣ. ಪ್ರಾಪ್ತಿ ಚಿತ್ರ ಟೀಸರು ಸಾಂಗ್ಸ್ ಅಲ್ಲಿ ತುಂಬ ಇಷ್ಟ ಆಯಿತು. ತಪ್ಪದೇ ಈ ಹಾಡುಗಳಾಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತಂತ ನಾನು ನಂಬ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ ಯೂನಿಟ್ ಅಂಡ್ ಮಹೇಶ್ ಬಾಬು ಸರ್. ಸಾಂಗ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ನನ್ನ ಪೂಜ್ಯ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವ್ರಿಗೂ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಮಹೇಶ್ ಬಾಬು ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡ್ ಮೀಟ್ ಮಾಡಿಸಿ ಅವ್ರ ಥ್ರೂ ಪಿಕ್ಚರ್ ರಿಲೀಸ್ ಮಾಡ್ತಾಯಿದ್ದೀವಿ. ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ಕು ನಮ್ಮ ಚಿಕ್ಕಣ್ಣ ಹತ್ರ ಕರ್ಕೊಂಡೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತೇಳಿಗೆ ತುಂಬ ಹೃದಯದಿಂದ ಸಾಂಗ್ನ ಮಾಡಿಕೊಟ್ರು, ಖುಷಿ ಆಗುತ್ತೆ. ನೋಡಿದೆ, ಟೀಸರ್ ನೋಡಿದೆ, ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ ಹಂಗೆ ಅನಿಸುತ್ತೆ. ಖಂಡಿತ ನಮ್ಮ ಒಳ್ಳೆಯದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ. ಈ ಚಿತ್ರ ಸಕ್ಸಸ್ ಆಗಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು 10 ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಟಿಯರಿಗೆ ಮತ್ತು ಗುರುಗಳಾದಂಥ ಓಂ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ನಮ್ಮ ಮಹೇಶ್ ಬಾಬು ಸರು ಹೊಸದಾಗಿ ಅಂದರೆ ಜನ್ರೇಟ್ ಆದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದರು. ಆ ಸಾಂಗ್ನ ತುಂಬ ಅದ್ಭುತವಾಗಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿ ಅದನ್ನು ತೋರಿಸಿದ್ರು ಫಸ್ಟ್. ಈ ಪ್ರಾಪ್ತಿ ನೋಡೋದಕ್ಕೆ ಮೊದಲೇ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಷ್ಟು ಜನ್ರೇಟ್ನಲ್ಲಿ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ತುಂಬ ಅಂದರೆ ಅಚ್ಚುಕಟ್ಟಾಗಿ ನಾಜೂಕಾಗಿ ಮಾಡಿದರು. ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಮೆಲೋಡಿಯಾಗಿ ಅಂದರೆ ನಮ್ಮ 90s 80s ಆ ಥರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳಿಕೊಂಡು ಮತ್ತು ಈಗಿನ ಜನ್ರೇಷನ್ಗೆ ಬರುವಂಥ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಸೊ ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಜೊತೆಗೆ ಸಿನಿಮಾ ಅಂತ ಬಂದಾಗ ಅಂದರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತು ನಮ್ಮ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್, ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜಾನರಲ್ಲಿ ಒಂದು ಹಾಡು ಮಾಡಿದ್ರಿ. ಸೊ ತುಂಬ ಚೆನ್ನಾಗಿದೆ, ನೋಡಿದ್ರೆ ನೋಡಬೇಕು. ಅಂದರೆ ಪ್ರಥಮವಾಗಿ ನೋಡಿದ್ರೂ ಒಂದು ರೀತಿ ಇದ್ದಾಗ ಎರಡನೇ ಸಲ ನೋಡಿದಾಗ ತುಂಬ ಹತ್ತಿರ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದಿರಿ. ನಮ್ಮ ಆಡಿಯನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಸಿನಿಮಾ ಗೆಲ್ಲಿ, ಪ್ರಾಪ್ತಿ ಸಿನಿಮಾ ಥರನೇ ಇನ್ನೂ 100 ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ಯಾಕಂದರೆ ನೀವು ತಮಿಳ್ನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚೊತ್ಕೊಂಡು ಇನ್ನಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ಕತೆ, ಚಿತ್ರಕಥೆ, ನಿರ್ದೇಶನ ಜೊತೆಗೆ ಹಾಡುಗಳು, ಮ್ಯೂಸಿಕ್ಕು ಮಾಡಿದಿರಿ. ತುಂಬ ಖುಷಿ ಆಗುತ್ತೆ. ಗುರುಗಳೇ, ನೀವು 104 ಸಿನಿಮಾ ಮಾಡಿದಿರಿ. ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ. ಗೆಲ್ಲಿ ಈ ಸಿನಿಮಾ. ಜೊತೆಗೆ
ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆಯ ಏನು ಆಡ್ಗೋಡಿ ಶ್ರೀನಿವಾಸ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡ್ತಾರೆ. ಅವರು ಬಂದು ನಮ್ಮ ಏನು ವಾಸು ಅವ್ರು ಹೇಳಿದ ತಕ್ಷಣವೇ ಬಂದು ಇಲ್ಲಿ ಈ ಸಿನಿಮಾಗೆ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಒಳ್ಳೇದಾಗಲಿ. ಮತ್ತು ವಾಸಣ್ಣ ಆಲ್ವೇಸ್ ಕಮಲ್ ಹಾಸನ್ ಫ್ಯಾನ್. ಕಮಲ್ ಹಾಸನ್ ಅಂತ ಹೇಳಿದ್ರೆ ನಾನು ಫಸ್ಟ್ ಇರ್ತೀನಿ ಅಂತ ಹೇಳೋ ವಾಸು ಅವರು. ಸೊ ಎಲ್ಲ ಅಂದರೆ ಕನ್ನಡದವ್ರಿಗೆ ಏನೇ ಇರ್ಲೂ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಚಿತ್ರ ಗೆಲ್ಲಿ ನೀವು ಇದ್ದೀರಿ. ಮತ್ತು ನಟಿಯರು ಮಂಜುನಾಥ್ ಸರ್, ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಸೊ ಈ ಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ನವಂಬರಲ್ಲ ಸರ್ ರಿಲೀಸ್ ಆಗಿದ್ದು. ಸೊ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಹಾಡುಗಳು ಬಂದುಬಿಟ್ಟು ಸಿರಿ ಮ್ಯೂಸಿಕಲ್ಲಿ ಇರ್ತದೆ, ದಯಮಾಡಿ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಮಹಾನ್ ಗಣ್ಯ ವ್ಯಕ್ತಿ ಹಾಗೂ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರಿಂದ ನಾನು ಈ ಚಲನಚಿತ್ರಕ್ಕೆ ಎಂಟ್ರಿ ಆದೆ. ನಂದು ಪ್ರೊಫೆಷನಲ್ಲಿ ಬಂದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ನು. ನನ್ನ ರಂಗಭೂಮಿ ಕಲಾವಿದನ್ನು ಪರಿಚಯ ಮಾಡಿದಂಥ ಸಾಯಿ ಪ್ರಕಾಶ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಮತ್ತು ವಿಕ್ಟ್ರಿ ವಾಸ್ ಅವರು ಸಿನಿಮಾದಲ್ಲಿ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ನಮ್ಮ ಡೈರೆಕ್ಟ್ರು ನಾನು ನೋಡೇ ಇರಲಿಲ್ಲ, ಅಂದರೆ ಪ್ರಾಪ್ತಿ ಪಿಕ್ಚರ್ ಡೈರೆಕ್ಟ್ರನ್ನ. ಬರೀ ಫೋನಲ್ಲಿ ಎಷ್ಟು ವಿನಯದಿಂದ ಮಾತಾಡಿದ್ರು ಅಂದಾಗ ನನಗಾಗಲೇ ಅಂತು ಪಿಕ್ಚರೂ ಅಷ್ಟೇ ಸೂಪರಾಗಿ ಮಾಡಿರ್ತಾರೆ ಅಂತ. ಅದೇ ರೀತಿ ಇನ್ನು ಹೆಚ್ಚಾಗಿ ಹೇಳ್ಕೊಬೇಕಾದ್ರೆ ಜಯಸೂರ್ಯ ಅಂದರೆ ನಮ್ಮ ಹೀರೋ, ಅವರು ನನಗೆ ತುಂಬ, ನಾನು ಅವ್ರ ಜೊತೆ 3 ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವರು ತುಂಬ ಅಂದರೆ ಹೀರೋ ಅನ್ನೋದಕ್ಕಿಂತ ಅವ್ರು ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲ ಕೆಲಸನೂ ಅವರೇ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಪಿಕ್ಚರು ತುಂಬ ಅದ್ಭುತವಾಗಿದೆ. ಮತ್ತು ನಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥವ್ರು ಪತ್ರಿಕಾ ಮಾಧ್ಯಮದವರು, ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತು ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. Thank you. First of all, I'd like to thank Mr. Mahesh Babu. Shall I speak in English? Kannada Baratilla. Okay. My name is Kamal, and when we shot, Mr. Mahesh Babu met me and we did this movie. I'm from Bollywood, and you must have seen I work in Tarak Mehta Ka Ulta Chashma, and in Z Kannada there is a serial comes Bhimrao Ambedkar. So I play Mantri over there. So, and I've done 5-6 Kannada movies. One with Shivanna sir, Mass Leader, Zero Made in India, and Tiger Gully. And this is my 4th Kannada movie. And I'm so lucky that I don't know Kannada and I did 4 Kannada movies. So thank you very much. First of all, I love Kannada, Karnataka, Bangalore I love, because all my children also are in Bangalore, and I'm from Delhi. So I really love people of Kannada, and they've given me so much opportunity. Thank you very much, people of Kannada. And I like to thank my heroine, Mahesh Babuji, great person. He did everything. He's all in one. Music, direction, writing, everything he does. So great to have a director like him. And thank you very much all the chief guests who are on the stage and my actors. Thank you very much. Have a great day. Jai Karnataka, Jai Hind. ಎಲ್ರಿಗೂ ನಮಸ್ಕಾರ. ನಾನು ಗೌರಿ ಸಾಗರ್. ಮೂಲತಃ ನಾನು ಪ್ರೊಫೆಷ್ನಲ್ ಭರತನಾಟ್ಯಂ ಡ್ಯಾನ್ಸರ್. ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡ್ಯಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು. ನಂದು ಇದು ಮೊದಲನೇ ಚಿತ್ರ. ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ, ನೀನು ಮಾಡಮ್ಮ, ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು. ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ, ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಮಲ್ಲಿ ತೊಗೊಂಡ್ರೆ, ದೊಡ್ಡ ಆಡಿಟೋರಿಯಂ ಆಗಿರ್ಬೋದು, ಕೊನೆಯಲ್ಲಿ ಕುಳಿಯುತ್ತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು.
ಆದರೆ ಕ್ಯಾಮ್ರಾ ಮುಂದೆ ಮಾಡುವಾಗ ತುಂಬ ಸೆಟಿಲಿಟಿ ಇರಬೇಕು, ಕಂಟ್ರೋಲ್ ಅಭಿನಯ ಇರಬೇಕು. ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ, ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರು ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು. ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ. ತುಂಬ ಮೋಟಿವೇಟ್ ಮಾಡ್ತಾಯಿದ್ರು ಆ್ಯಂಡ್ ತುಂಬ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ. ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಾರಣಾಂತರದಿಂದ ನಮ್ಮ ಅತ್ತೆಯವರು ಬರೋಕ್ಕಾಗಲಿಲ್ಲ. ನಮ್ಮ ಅಜ್ಜಿಯವ್ರಿಗೆ ಹುಷಾರಿರಲಿಲ್ಲ. ಮಂಜುಳಾ ಗುರುರಾಜ್ ಅವರು ಬರಬೇಕಾಗಿತ್ತು ಇವತ್ತು. ಸೊ ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆ್ಯಂಡ್ ನನಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಪತಿ ಇಲ್ಲಿದ್ದಾರೆ, ಸಾಗರ್ ಗುರುರಾಜ್ ಮ್ಯೂಸಿಕ್ ಡೈರೆಕ್ಟರ್, ಹಾಗೂ ನನ್ನ ಮನೆಯವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಸೂರ್ಯ ಅಂತ. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟು. ವಿಲನ್ ಆಗಿ ಕೂಡ ಮಾಡಿದ್ದೀನಿ, ರಾಜ್ ಬಹದ್ದೂರ್ ಅಂತ. ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂಥ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮಗೆ ಕಲಾವಿದರು, ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸರ್, ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಮ್ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನು ಮುಂದೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ, ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದೊಡ್ಡ ಖುಷಿಯಾಗುತ್ತೆ. ವಾಸು ಸರ್ ನಮಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮಗೆ ಅಷ್ಟೊಂದು ಯಾವುದು ಲಿಂಕ್ ಇರಲಿಲ್ಲ. ನಮ್ಮ ವಿಕ್ಟರಿ ವಾಸು ಅವರು ನಮಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಎಲ್ಲ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದೀಪನೇ ಆಗಿದ್ದಾರೆ ನಮಗೆ. ಅವ್ರಿಗೂ ಒಂದು ಧನ್ಯವಾದಗಳಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆ ಒಂದು ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪ್ನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು, ಕಾಮಿಡಿ, ಅದು ಇದು ಎಲ್ಲವೂ ತುಂಬಿರುತ್ತೆ. ಬಟ್ ಇವರು ಒಂಥರ ಕ್ಲಾಸ್ ಮೂವಿ, ಒಂದು ಹಾರರ್, ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಕನ್ನಡನೇ ಬರದೆ ತಮಿಳ್ನಾಡಲ್ಲಿದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ. ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆ ಡ್ಯಾನ್ಸರು. ನನಗೆ ಡ್ಯಾನ್ಸ್ ಅನ್ನೋದೇ ಅಷ್ಟೊಂದು ಬರ್ತಾನೂ ಇರಲಿಲ್ಲ. ತುಂಬ ಕೋಆಪ್ರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಿಸಿ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ. ಹಾಗೆ ನಮ್ಮ ನಿಖಿತಾ ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ನು. ಅವರು ತುಂಬ ಕೋಆಪ್ರೇಟ್ ಮಾಡಿ ತುಂಬಾ ಎಲ್ಲ ಥರನೂ ಸಹಾಯ ಮಾಡಿ ಎಲ್ಲ ಥರನೂ ನಮಗೆ ಆರ್ಟಿಸ್ಟ್ಗಳಿಗೆಲ್ಲ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ. ನಿಮ್ಮ ಎಲ್ಲ ಆಶೀರ್ವಾದ ನಮಗಿದ್ರೆ ಸಿನಿಮಾ ನಮಗೆ ಚೆನ್ನಾಗಿ ಓಡುತ್ತೆ. ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮಗೆ ತಳೆದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾ ಅವಕಾಶ ಸಿಗುತ್ತೆ.
ಕ್ಯಾರೆಕ್ಟರ್ ಬಗ್ಗೆ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ. ಇದರಲ್ಲಿ ಕ್ಯಾರೆಕ್ಟರ್ ಅಂದರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವ್ರು ಏನು ಅಪ್ಸೆಟ್ ಆಗ್ತಾರೆ ಆ ಥರ ಬರುತ್ತೆ ಸ್ಟೋರಿ. ಮತ್ತು ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷ್ನಲ್ ಆಗಿ, ಮ್ಯೂಸಿಕ್ಕಿಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ದರೆ ವಾಸಿ ಮಾಡ್ಬೋದು, ಮ್ಯೂಸಿಕ್ಗೆ ಎಷ್ಟು ಶಕ್ತಿ ಇದೆ, ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನು ಸರ್ ಅದೇನು ಫೋಬಿಯಾ, ಅದು ನೆಕ್ರೋಫೋಬಿಯಾ ಅನ್ನೋದೊಂದು ಕಾಯಿಲೆ ವಾಸಿ ಮಾಡುವಂಥದ್ದು ರಿಯಲ್ ಆಗಿ ನಡೆದಿರುವಂಥ ವಿಚಾರನ ಇಟ್ಕೊಂಡು ಆ ಕಾನ್ಸೆಪ್ಟ್ನ ಇದರಲ್ಲಿ ಯೂಸ್ ಮಾಡಿ ಈ ಥರ ಹಾರರ್ ಎಲ್ಲ ಮಿಕ್ಸ್ ಬರುತ್ತೆ. ಈ ಥರ ಜಾನರು ಈ ಮೂವಿ ಸರ್. ಇಲ್ಲ ಸರ್, 3 ಜನ ಹೀರೋಯಿನ್ ಇದರಲ್ಲಿ, ಒಬ್ರು ಔಟ್ ಆಫ್ ಸ್ಟೇಟ್ ಇದ್ದಾರೆ, ಬಂದಿಲ್ಲ ಸರ್. ಇದರಲ್ಲಿ ಯಾರು ಇಲ್ಲ, ಯಾರು ಒಟ್ಟಿಗಿರೋದಿಲ್ಲ. ಕೊನೆಗೆ ಮಗಳೇ ಇಂಪಾರ್ಟೆಂಟ್, ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಇದರಲ್ಲಿ ಅದೇ ಪ್ರಾಪ್ತಿ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ. ಹೀರೋಗೆ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ, ಅದೇ ಅವ್ರ ಪ್ರಾಪ್ತಿ. ಕೊಟ್ಟೆ. ಇಷ್ಟನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಳಸಾ ಮಂಜುನಾಥ್ ಭಟ್ ಅಂತ. ಸೀರಿಯಲ್ಗಳಲ್ಲಿ ನನ್ನನ್ನು ನೀವು ನೋಡಿರ್ಬೋದು, ಹೀರೋಯಿನ್ ಅಪ್ಪ. ಎಲ್ಲಿ ಹೋದರೂ ನನಗೆ ಹೀರೋಯಿನ್ ಅಪ್ಪನ ರೋಲ್ನೇ ಕೊಡೋದು. ಇಲ್ಲೂ ಸಹ ಮಹೇಶ್ ಬಾಬು ಅವರು ನನಗೆ ಕರೆದು ಹೀರೋಯಿನ್ ಅಪ್ಪನ ರೋಲ್ನೇ ಕೊಟ್ಟಿದ್ದಾರೆ. ಮಹೇಶ್ ಬಾಬು ಅವರು ನನಗೆ ಪರಿಚಯನೇ ಇರಲಿಲ್ಲ, ಯಾರ ಮುಖಾಂತರ ಫೋನ್ ಬಂತು, ಹೋದೆ, ಕಮಿಟ್ ಆದೆ. ಕಮಿಟ್ ಆಗಿ ಫಸ್ಟ್ ಡೇ ಹೋದೆ ನಾನು. ಇನ್ನು ಶಾರ್ಟ್ ರೆಡಿ ಆಯಿತು, ಡೈಲಾಗ್ ಇನ್ನೂ ಬಂದಿಲ್ಲಲ್ಲ ಅಂತಿದ್ದೀನಿ. ಸರ್ ಡೈಲಾಗ್ ಏನು ಸರ್? ಅವ್ರು ಇಂಗ್ಲೀಷಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಶಾಕ್ ನನಗೆ, ಇಂಗ್ಲೀಷ್ ಡೈಲಾಗ್ ಇದೆ ಅಲ್ಲಿ. ಅಂದರೆ ಸರ್ ನೀವು ಕನ್ನಡದವರಲ್ವಾ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂದ್ಬಿಟ್ರು ಕೂಲಾಗಿ. ನಾನು ಹಿಂಗಾದ್ರೆ ಹೇಗೆ ಫಿಲಮು ಅಂತ ಯೋಚನೆ ಮಾಡಿದೆ. ಅದು ಮೊದಲನೇ ದಿನ ಆಗಿದ್ದು ಮಾತ್ರ. ಮುಂದೆ ಬರ್ತಾ ಬರ್ತಾ ಒಂದು 12-13 ದಿನ ನಾನು ಆ್ಯಕ್ಟ್ ಮಾಡಿದೆ ಈ ಫಿಲಮಲ್ಲಿ. ನಾನು ಅವ್ರ ಜೊತೆ ಬೆರೆತು ಹೋಗಿದ್ದೆ ಅಂತ ಅನ್ಸುತ್ತೆ. ಅವ್ರು ಏನು ಹೇಳ್ತಿದ್ರು ಅದನ್ನು ತಕ್ಷಣ ನಾನು ಕನ್ನಡದಲ್ಲಿ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಮನುಷ್ಯ ಚೆನ್ನೈನಿಂದ ಬಂದು ಇಲ್ಲಿ ಡೈಲಾಗ್ ಬರೆಯೋಕೆ ಒಬ್ರು ಇರ್ತಾರೆ, ಮ್ಯೂಸಿಕ್ಕಿಗೆ ಒಬ್ರು ಇರ್ತಾರೆ, ಸ್ಕ್ರೀನ್ ಪ್ಲೇ ಬರೆಯೋಕೆ ಒಬ್ರು ಇರ್ತಾರೆ, ಪ್ರತಿಯೊಂದು ಕೆಲಸನೂ ಒಬ್ಬೊಬ್ಬೊಬ್ಬರು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಈ ಮನುಷ್ಯ ಎಲ್ಲ ಕೆಲಸನೂ ಒಬ್ಬರೇ ಮಾಡಿದ್ದಾರೆ. ಎಲ್ಲ ಕೆಲಸನೂ ಮ್ಯೂಸಿಕ್ಕು ಅವರೇ ಮಾಡಿದ್ದಾರೆ, ಆಮೇಲೆ ಎಡಿಟಿಂಗು ಸಹ ಅವರೇ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಡಿಟಿಂಗ್ ಸಹ ಮಾಡಿದ್ದಾರೆ. ನನಗೆ ಈ ಒಂದು ಲೆವೆಲ್ಗೆ ಫಿಲಮ್ ಬರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ. ಫಸ್ಟ್ ಡೇ ಹೋದಾಗ ಹೋಯ್ತು, ಓಕೆ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಕೆಲಸ ಅದು, ಇನ್ನೇನು ತಲಾಟೆ ಮಾಡಬಾರ್ದು ಅಂತ ನನ್ನ ಪಾಡಿಗೆ ನಾನಿದ್ದೆ. ಬಟ್ ಫಿಲಮ್ ಮುಗಿಸಿ ಈ ಲೆವೆಲಿಗೆ ಬಂದಿದ್ದು ನೋಡಿ ನನಗೆ ನಿಜವಾಗ್ಲೂ ಮಹೇಶ್ ಬಾಬು ಅವರಿಗೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳ್ಕೊಂಡು ಇಷ್ಟಪಡ್ತಾ ಇದ್ದೀನಿ. ಇದು ರಿಯಲಿ ಗ್ರೇಟ್. ಅಂತಹ ಒಂದು ಒಳ್ಳೆ ವರ್ಕನ್ನು ಅವ್ರು ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ಗಳು, ನನ್ನ ಜೊತೆ ಆರ್ಟಿಸ್ಟ್ಗಳು ಎಲ್ಲ ಗೊತ್ತಿದ್ದವರೇ. ಹಾಗಾಗಿ ನನ್ನ ಜೊತೆ ನಾನು ಅವ್ರ ಜೊತೆ ತುಂಬ ಮಿಂಗಲ್ ಆಗ್ತಿದ್ದೆ. ಆಮೇಲೆ ಇವತ್ತು ಸ್ಟೇಜ್ ಮೇಲಿರುವಂಥ ಗಣ್ಯರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸಾಯಿ ಪ್ರಕಾಶ್ ಅವರು ಇವತ್ತಿಗೂ ನವೆಂಬರ್ 1ನೇ ತಾರೀಕು ನನಗೊಂದು 4 ಫೋನ್ ಬರುತ್ತೆ. TV ಆನ್ ಮಾಡಿ ಕೂಡಲೇ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ ಒಂದು ಅಂಬರೀಷ್ ಹಾಡು ಬರುತ್ತೆ. ಅಲ್ಲಿ ವಿಲನ್ನಾಗಿ ನಾನು ನಿಂತಿರ್ತೀನಿ. ಫಸ್ಟ್ 1994 ತೆಗೆದಂಥ ಪಿಕ್ಚರು. ಅದರೊಳಗೆ ನಾನು ಭವ್ಯನ ಟೀಸ್ ಮಾಡ್ತೀನಿ, ನಾನು ವಿಲನ್ನು. ನನ್ನ ಮುಖ ಬಂದೇ ಬರುತ್ತೆ. ಅವಾಗೆಲ್ಲರೂ ನಂಗೆ ಫೋನ್ ಮಾಡಿದೆ, ನೀನು ನೋಡಿದೆ ಟಿವಿನಲ್ಲಿ. ಅಂದರೆ ಫಿಲಮ್ಮಿಗೆ ಎಂತಹ ಒಂದು ಪ್ರಾಮುಖ್ಯತೆ ಇದೆ ಅಂದರೆ 1994 ತೆಗೆದ ಫಿಲಮು ಸಹ ಇವತ್ತು ಬರುತ್ತೆ. ನಾನು ಸೀರಿಯಲಲ್ಲಿ 1500 ಎಪಿಸೋಡ್ ಇನ್ನೂ ಮಾಡಿಬಿಡಿ, 2000 ಮೇಲೆ ಮಾಡಿದ್ದೀನಿ. ಆದರೂ TV ಸೀರಿಯಲ್ಗಳು ನಾನೇನು ಬೈತಾ ಇಲ್ಲ. ಬಟ್ ಅದೇನಾಗುತ್ತೆ, ನ್ಯೂಸ್ ಪೇಪರ್ ಥರ. ನಿನ್ನೆ ನ್ಯೂಸ್ ಪೇಪರ್ ಇವತ್ತು ಯಾರೂ ಓದಲ್ಲ. ಆದರೆ ಫಿಲಮ್ ಹಾಗಲ್ಲ. ಇವತ್ತಿಗೂ ನವೆಂಬರ್ 1ನೇ ತಾರೀಕು ನಂಗೆ ಒಂದು 4 ಫೋನ್ ಬರುತ್ತೆ. ಅದಕ್ಕೆ ನಾನು ಆ್ಯಕ್ಚುಲಿ ಸಾಯಿ ಪ್ರಕಾಶ್ ಸರ್ ಅವರಿಗೆ, ಆಮೇಲೆ ವಾಸು ಸರ್ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅವರಿಂದನೇ ನನಗೆ ಚಾನ್ಸ್ ಸಿಕ್ಕಿದ್ದು. ಎಲ್ರಿಗೂ ನನ್ನ ನಮಸ್ಕಾರಗಳು. TV ಚಾನಲ್, ಕ್ಯಾಮ್ರಾ, ಸರ್ ಮಹೇಶ್ ಸರ್, ಪತ್ರಕರ್ತರು, ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಖಿತಾ ರಾಮ್ ಅಂತ. ಮಹೇಶ್, ಇದು ನನ್ನ 2ನೇ ಸಿನಿಮಾ. ಮಹೇಶ್ ಬಾಬು ಸರ್ ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ. ಅದನ್ನು ನಾನು
ನನ್ನ ಪಾತ್ರ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದೀನಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಎಲ್ಲರೂ ನೋಡೋ ಥರ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಒಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕನ್ನಡ ಮೂವಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿದೆ ಅನ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಸಹಕರಿಸಿ. ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು. ನಾನು ತಮಿಳ್ನಾಡು ಊಟಿಯಿಂದ ಬಂದಿದ್ದೆ. ಸೊ ಊಟಿನಲ್ಲಿ ಒಂದು 10 years ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದ್ದೆ. ಬಡಗಾಸ್ ಒಂದು ಊಟಿನಲ್ಲಿರೋರು. ಸೊ ನಾನು ಬಡಗ. ಸೊ ನನ್ನ ಮೂವಿ ಇದು ಒಂದು ಮಾಡಿದೆ. ಅದು 50 days ಥಿಯೇಟ್ರ್ನಲ್ಲಿ ರನ್ ಆಯಿತು. ಅಲ್ಲಿ ಊಟಿ ಮಾತ್ರ ರಿಲೀಸ್ ಮಾಡಿದ್ದೆ ನಾನು. ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟ್, PhD ಇನ್ ಬಯೋಟೆಕ್ನಾಲಜಿ ಮಾಡಿ MBA ಫಿನಿಷ್ ಮಾಡಿದೆ. ಸೊ ನಂದು ಇಂಟ್ರೆಸ್ಟ್ ಫುಲ್ಲ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್. ಸೊ ಇದೇ ನಂದು ಫುಲ್ ಇಂಟ್ರೆಸ್ಟ್. ಸೊ ಅದಕ್ಕೆ ನಾನು 5 ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್. 5 ವಯಸ್ಸಿಂದ ಸ್ಟಾರ್ಟ್. ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ. ಸೊ ಇದು ಒಂದು ಕನ್ನಡನಲ್ಲಿ ನಂದು ಫಸ್ಟ್ ಮೂವಿ ಪ್ರಾಪ್ತಿಂದು. ಇದನ್ನು ಮಾಡೋದಕ್ಕೆ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದದ್ದು. ತಮಿಳ್ನಾಡಿಂದ ಇಲ್ಲಿ ಬಂದಿದೆ ಮೂವಿ ಮಾಡೋದು ಬೇಕಾಗಿ. ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು. ಇವರು ಜಯಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು. ಅವರು ಬಿತ್ಕೊಂಡು ಮೂವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಂದದ್ದು. ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು. ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ, ಬಟ್ ಕೋಆಪ್ರೇಷನ್ ಸ್ವಲ್ಪ ಕಡಿಮೆ. ಇಲ್ಲಿ ಬಂದು ಫುಲ್ ಕೋಆಪ್ರೇಷನ್ ಇದೆ. ನಾನೆಲ್ಲ ನೋಡಿದ ತಕ್ಷಣ ಇವರು ನೋಡಿದೆ, ವಾಸು ಸರ್ ನೋಡಿದರೆ ಇವರೊಂದು ಬ್ರದರ್ ಥರನೇ. ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಒಂದು ಬ್ರದರ್ ಥರ ಇಷ್ಟು ಹೆಲ್ಪ್ ಮಾಡೋರು ನಾನು ನೋಡಿದ್ದೆ. ಸೊ ಇವರು ಸಿಕ್ಕಿದ್ರು. ಆಮೇಲೆ ಒಬ್ಬರ ಸಿಕ್ಕಿದ್ರು ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್. ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಸರಿ ಒಂದು ಮೂವಿ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಇದು ಮಾಡಿ ಈಗ ಜಸ್ಟ್ ಒಂದು 6 months ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು. ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ. ಇನ್ನು ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ಸೊ ಸ್ಟೋರಿ ಬಂದು ನಮ್ಮದು ಪ್ಲ್ಯಾನ್ ಬಂದು ಜಯಸೂರ್ಯ ಹೀರೋ ಮಾಡಬೇಕು. ಇವ್ರ ಜೊತೆ ಒಂದು 3 ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ. ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿದೆ. ಫಸ್ಟ್ ಇಂಟ್ರೆಸ್ಟ್ ಬಂದು ಡ್ಯಾನ್ಸರ್ ಬೇಕು, ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂತ ಹೇಗೆ ನೆಟ್ನಲ್ಲಿ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು. ಫಸ್ಟ್ ಕಾಲ್ ಮಾಡಿದೆ, ಕೇಳಿದೆ. ಅವರು ಅತ್ತೆ ಬಂದು ಮಂಜುಳಾ ಗುರುರಾಜ್ ಮೇಡಮ್, ಅವರಿಗೆ ಫೋನ್ ಮಾಡಿದೆ. ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು. ಇಮಿಡಿಯೇಟ್ ಮನೆಗೆ ಹೋದೆ, ಮಾತಾಡಿದೆ, ಫಿಕ್ಸ್ ಆಯಿತು. ಸೊ ಅವ್ರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸು. ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್. ಸೊ ಅದಕ್ಕೆ ಅವರು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ. ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಒಂದು ವೈಫ್ ಕ್ಯಾರೆಕ್ಟರ್ ಬೇಕು. ಸೊ ಅದಕ್ಕೆ ನೋಡಿದೆ, ಅವರು ನೆಟ್ನಲ್ಲಿ ಸಿಕ್ಕಿದ್ರು, ಪ್ಲಸ್ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕಿದ್ರು. ನಿಖಿತಾ ಬಂದು ಸೆಕೆಂಡ್ ಹೀರೋಯಿನ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನೊಂದು ಥರ್ಡ್ ಬಂದು ಮೋನಿಶಾ ಅಂದ್ಬಿಟ್ಟು ಒಂದು ಆರ್ಟಿಸ್ಟ್ ಇದ್ದಾರೆ. ಅವರು ಥರ್ಡ್ ಹೀರೋಯಿನ್. ಅವರು ಒಂದೊಂದು ಚಿಕ್ಕ ಹುಡುಗಿ ಥರ ಇರಬೇಕು, ಸ್ಕೂಲ್ ಹುಡುಗಿ ಥರ ಇರಬೇಕು. ಅದಕ್ಕೆ ಯಾಕಂದರೆ ಕಾನ್ಸೆಪ್ಟ್ ಬಂದು ಆ ಥರ. ಈ ಮೂವಿನಲ್ಲಿ ನಾನು 3 ಕಾನ್ಸೆಪ್ಟ್ ಮೇಯ್ನಾಗಿ ಮಾಡ್ತಾ ಇದ್ದೆ. ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕಾ ಇದು ಮೆಸೇಜ್ ಹೋಗಬೇಕು, ನಂದು ಪ್ಲ್ಯಾನ್ ಅದೇ. ನಾನು ಸುಮ್ಮನೆ ನಾರ್ಮಲ್ಲ ಒಂದು ಡ್ಯಾನ್ಸು, ಫೈಟು, ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಮೆಸೇಜ್ ಹೋಗಬೇಕು, ಈಗಿನ ಜನ್ರೇಷನ್ಗೆ ಎಲ್ಲ ಕಲಿಬೇಕು, ಎಷ್ಟೋ ಕಲಿಬೇಕಾದಿದೆ. ಸೊ ಅದರಲ್ಲಿ ಫಸ್ಟು ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮಲ್ಲಿ ನೋಡ್ತೀನಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದು ಬಂದು ತುಂಬ ಪ್ರಾಬ್ಲಮ್. ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರು ಸೈಡ್ನಲ್ಲೂ, ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ. ಯಾರೂ ಸೋತವರಲ್ಲ. ಸೊ ಹಸ್ಬೆಂಡ್ ಏನು ಮಾಡ್ತಾರೋ ಅದೇ ವೈಫು ಮಾಡ್ತಾರೆ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಇದಕ್ಕೆ ಡೈವರ್ಸ್ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು. ಇದು ಮೇಯ್ನ್ ಪ್ರಾಬ್ಲಮ್. ಇದನ್ನು ನಾನು ಫೋಕಸ್ ಮಾಡಲೇಬೇಕು. ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಸರ್ ಸುಮ್ಮನೆ ಡೈವರ್ಸ್ ಮಾಡಿಬಿಟ್ರು, ದುಡ್ಡು ಬೇಕಾಗಿ ಡೈವರ್ಸ್ ಮಾಡಿದ್ರು, ಏನೇನೋ ರೀಸನ್ ಹೇಳ್ತಾರೆ. ಸರಿ, ಇದು ನಾವು ಯಾಕೆ ಒಂದು ಕಾನ್ಸೆಪ್ಟ ಮಾಡಬಾರ್ದು ಅಂತ ಅದನ್ನು ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ. ಸೊ ಇದು ನಂಬರ್ 1 ಕಾನ್ಸೆಪ್ಟ್. ನಂಬರ್ 2 ಕಾನ್ಸೆಪ್ಟ್ ಬಂದು ಇನ್ಫ್ಯಾಚುಯೇಷನ್, ಆಕರ್ಷಣೆ. ಸೊ ಇದು ಒಂದು ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದರೆ ಒಂದು ಆಸೆ ಬರುತ್ತೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಇನ್ಫ್ಯಾಚುಯೇಷನ್, ಕನ್ನಡದಲ್ಲಿ ಆಕರ್ಷಣೆ. ಸೊ ಅದು ಬಂದು ಅವರಿಗೆ ಹೇಗೆ ಬರುತ್ತೆ, ಅದು ಏನು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮಾ ಅಲ್ಲದು ಚಿಲ್ಡ್ರನ್ ಪ್ರಾಬ್ಲಮಾ ಎಲ್ಲದೂ ಅನಲೈಸ್ ಮಾಡಿ
ನಾನು ಸೈಕಾಲಜಿಕಲ್ ಇದು ಪ್ರಕಾರ ಅವ್ರನ್ನ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ, ಮೋನಿಶಾ ಹುಡುಗಿ ಅವ್ರು ಬಂದಿಲ್ಲ ಅವತ್ತು. ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟರ್ ಮಾಡಿದೆ. ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ಸ್ ಫ್ಯೂಚರ್ನಲ್ಲಿ ಸಿಕ್ಕುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇನ್ಫ್ಯಾಕ್ಚುಷನಲ್ಲಿ ಏನಾದ್ರು ಫೈನಲ್ ಅವ್ರು ಏನಾಗ್ತಾರೆ, ಆ ಥರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಆ ಹುಡುಗಿ. ಅದೇ ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ. ಆ ಡಿಸೀಸ್ ಅಂತ ಅವರ ಆಚೆಯಾಗಿ ಬರ್ತಾರೆ. ಅದನ್ನು ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವರು ಬಂದು ಹೀರೋ ಮ್ಯೂಸಿಕ್ ಥೆರಪಿಸ್ಟ್ ಬರ್ತಾರೆ. ನಾನು ಬೇಸಿಕಲಿ ನಾನು ಮ್ಯೂಸಿಕ್ ಥೆರಪಿಸ್ಟ್. ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ, ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್. ಸೊ ಈ 3 ಹೀರೋಯಿನ್ ಬಂದು ಈ ಸೆಕೆಂಡ್ ಕಾನ್ಸೆಪ್ಟ್ ಆಯಿತು. ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಸೆಕೆಂಡ್ ಬಂದು ಇನ್ಫ್ಯಾಚುಯೇಷನ್, ಥರ್ಡ್ ಬಂದು ನಮ್ಮದು ಇದು ಕಲೆ ಇಸ್ ವೆರಿ ಇಂಪಾರ್ಟೆಂಟ್. ಟ್ಯಾಲೆಂಟ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಭರತನಾಟ್ಯಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮೇನ್ ಕಾನ್ಸೆಪ್ಟ್ ಅಂದರೆ ಭರತನಾಟ್ಯಂ ಮಾಡಿದ್ದಾರೆ. ಎಷ್ಟೋ ಡ್ಯಾನ್ಸ್ ಇದೆ, ಕುಚಿಪುಡಿ ಎಲ್ಲ ಇದೆ, ಬಟ್ ಭರತನಾಟ್ಯಂ ಬೇಸ್ ಮಾಡಿದರೆ ನಮ್ಮ ಹೋಲ್ ಇಂಡಿಯಾಗೆ ರೀಚ್ ಆಗ್ಬೋದು, ಹೋಲ್ ವರ್ಲ್ಡ್ಗೆ ರೀಚ್ ಆಗ್ಬೋದು. ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ಹೀರೋಯಿನ್ಗೆ ಕೊಟ್ಟು, ಮೇನ್ ಹೀರೋಯಿನ್ಗೆ ಅವ್ರಿಗೆ ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ರು. ಅವ್ರು ಫೈನಲಿ ಏನಾಗ್ತಾರೆ, ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ, ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ಅದು ಮತ್ತೆ ಫೈನಲ್ ಅವ್ರ ಪ್ರಾಪ್ತಿ ಅಲ್ಲೇ ಪ್ರಾಪ್ತಿ ಹೆಸರು ಎಸ್ಟಾಬ್ಲಿಷ್ ಆಗುತ್ತೆ. ಪ್ರಾಪ್ತಿ ಮೇಲೆ ಅವರು ಹಣ ಬೇರೆ. ಸೊ ಅದು ಬಂದು ಅವ್ರ ಫ್ಯೂಚರ್ನಲ್ಲಿ ಫುಲ್ ಡ್ಯಾನ್ಸರ ಇರಬೇಕು, ಲೈಫ್ ಲಾಂಗ್ ಡ್ಯಾನ್ಸರ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟ್. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಪ್ತಿ ಇದೆ. ಒಬ್ಬರಿಗೆ ಈ ಥರ ಇದಾಗಬೇಕು, ಒಬ್ಬರು ಡ್ಯಾನ್ಸರ್ ಆಗಬೇಕು. ಅದು ಒಂದು ಕಲ್ಚರ್ ಬಗ್ಗೆ ನಾನು ಪ್ಲ್ಯಾನ್ ಮಾಡಿದೆ. ಸೊ ಈ 3 ಕಾನ್ಸೆಪ್ಟ್ನಲ್ಲಿ ಫುಲ್ ಮೂವಿ ಹೋಗುತ್ತೆ. ಇಲ್ಲಿ ಫುಲ್ ಟ್ವಿಸ್ಟ್ ಇರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್. ನನಗೆ ಹಾರರ್ ಅಂದರೆ ತುಂಬ ಇಷ್ಟ. ಒಂದೊಂದು ಸೆಕೆಂಡು ನೀವು ಮ್ಯೂಸಿಕ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಬೇಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ನನಗೆ ಎಲ್ಲ ಕಾನ್ಸೆಪ್ಟ್ ಹಾರರ್ ಏನು ಮಾಡಬೇಕು. ಇಂಗ್ಲೀಷ್ನಲ್ಲಿ ಎಕ್ಸಾರ್ಸಿಸ್ಟ್ ಅಂತ ಮೂವಿ ಬಂತು, ಎಲ್ಲ ನೋಡಿರ್ಬೋದು. ಅದೇ ಥರ ನೆಕ್ಸ್ಟ್ ಮೂವಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಈಗಲೇ ನಾನು ಮಾಡಿದ್ದು ಕಂಪ್ಲೀಟ್ ಹಾರರ್, ಜೋಕ್ಸ್ ಇಲ್ಲ, ಫೈಟ್ ಇಲ್ಲ, ಒಂದಿಲ್ಲ, ಓನ್ಲಿ ಹಾರರ್. ಸೊ ಇದು ಬಂದು ಕನ್ನಡನಲ್ಲಿ ಫುಲ್ಲ ಮಾಡೋದೊಂದು ನನಗೆ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಮೂವಿಗೆ ಪ್ರಾಜೆಕ್ಟ್ ರೆಡಿ. ಸೊ ಆಗ ಹಾರರ್ ಬೇಸ್ ಮಾಡ್ಕೊಂಡು ಏನೇನು ಮಾಡ್ಬೋದು, ಮ್ಯೂಸಿಕ್ನಲ್ಲಿ ಏನೇನು ಹೊಸ ಟೆಕ್ನಾಲಜಿ ಮಾಡ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿದೆ. ಸೊ ಈ ಮೂವಿನಲ್ಲಿ ಹಾರರ್ ಜಾಸ್ತಿ ಕಾಣಿಸಿದೆ, ಬಟ್ ಸ್ಟೋರಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಮ್ಯೂಸಿಕ್ನಲ್ಲಿ ಹಾರರ್ ಡಾಮಿನೇಟ್ ಆಗುತ್ತೆ. ಸೊ ಇದು ಈ ಕಾನ್ಸೆಪ್ಟ್ನಲ್ಲಿ ನಾನು ಫುಲ್ಲ ಮಾಡಿದೆ. ಇದು ಜೊತೆ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಇವರಿದ್ದಾರೆ, ಮಂಜುನಾಥ್ ಸರ್ ಇದ್ದಾರೆ, ನೆಹರಿಕಾ ಇದ್ದಾರೆ, ಅವ್ರು ಬಂದಿಲ್ಲ, ಅಲಕ್ಕಾನಂದ ಸರ್ ಇದ್ದಾರೆ, ಮಂಜುಳಾ ರೆಡ್ಡಿ, ಇವರೆಲ್ಲ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅವರೆಲ್ಲ ಇಂಟ್ರೋ ಮಾಡಿದೆ. ಫಾದರ್ಸ್ ಕ್ಯಾರೆಕ್ಟರ್, ಮದರ್ಸ್ ಕ್ಯಾರೆಕ್ಟರ್, ಪೇರೆಂಟ್ಸ್ ಎಲ್ಲ ಸ್ಟೋರಿ, ಕಂಪ್ಲೀಟ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಈ ಮೂವೀಸ್ ಬಂದು ಚಿಕ್ಕ ವಯಸ್ಸಲ್ಲಿ ದೊಡ್ಡವರು ಎಲ್ಲ ನೋಡ್ಬೋದು. UA ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಎಲ್ಲರೂ ಖಂಡಿತ ನೋಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಇದನ್ನ ಬಂದು ನಮ್ಮ ಈ ಮೆಸೇಜ್ ಮಕ್ಕಳು ರೀಚ್ ಆದರೆ ನಮಗೆ ಅದು ದೊಡ್ಡ ಸಕ್ಸಸ್. ಮೂವಿ ರನ್ ಆಗೋದು ಸೆಕೆಂಡ್, ಮೆಸೇಜ್ ರೀಚ್ ಆಗಬೇಕು. ಈಗಿನ ಜನ್ರೇಷನ್, ಪರ್ಟಿಕ್ಯುಲರ್ ಈಗಿನ ಜನ್ರೇಷನ್ ಒಂದು ಚೇಂಜ್ ಆಗಲೇಬೇಕು. ಅದು ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದರೆ, ನಾನು ಓಪನ್ ಹೇಳ್ತೀನಿ, ಹುಡುಗಿಯರಿಗೆ ಜಾಸ್ತಿ ಸಪೋರ್ಟ್ ಸೊಸೈಟಿನಿದೆ, ಲೇಡೀಸ್ಗೆ. ಜೆಂಟ್ಸ್ಗೆ ಸಪೋರ್ಟ್ ತುಂಬ ಕಡಿಮೆ. ಯಾವುದೊಂದು ಮಿಸ್ಟೇಕ್ ಒಬ್ಬರು ಜೆಂಟ್ಸ್ ಮಾಡಿದಂದರೆ ಇಷ್ಟ ಎಲ್ಲರೂ ಸೊಸೈಟಿ ಅವರು ಬ್ಲೇಮ್ ಮಾಡ್ತಾರೆ. ಇದನ್ನು ಇದು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಈ ಮೂವಿನಲ್ಲಿ ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಹೀರೋನ್ ಬಂದು ಎಲ್ಲ ಲೇಡೀಸೇ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಬಟ್ ಜೆಂಟ್ಸ್ ಬಂದು ಅವರು ಹೇಳೋದು ಯಾರು ಕೇಳೋದಿಲ್ಲ, ಎಲ್ಲ ಬ್ಲೇಮ್ ಮಾಡ್ತಾರೆ. ಅದು ಬಿಟ್ಟು ಅದು ಯಾಕೆ ಆಗುತ್ತೆ, ಇದನ್ನು ನಾವು ಕಾನ್ಸೆಪ್ಟ ಮಾಡ್ಕೊಂಡು ಈ ಮೂವಿನಲ್ಲಿ ನಾನು ತೋರಿಸಿದೆ. ನಾನು ಎಲ್ಲ ತೋರಿಸಬೇಕು, ಎಲ್ಲ ಪಬ್ಲಿಕ್ ಎಲ್ಲರಿಗೂ ಗೊತ್ತಾಗಬೇಕು. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಇನ್ವಾಲ್ವ್ ಆಗುತ್ತೆ, ಕೋರ್ಟ್ ಹೇಗೆ ಇನ್ವಾಲ್ವ್ ಆಗುತ್ತೆ, ಅವರೆಲ್ಲ ಏನೇನು ಮಾಡ್ತಾರೆ, ಏನೇನು ಗೋಲ್ಮಾಲ್ ಮಾಡ್ತಾರೆ, ಎಲ್ಲ ಇಲ್ಲಿ ಬಂದುಬಿಡುತ್ತೆ, ಸ್ಟೋರಿನಲ್ಲೆಲ್ಲ ಬಂದುಬಿಡುತ್ತೆ. ಸೊ ಅದನ್ನು ಎಲ್ಲರಿಗೂ ಪಬ್ಲಿಕ್ ಅವೇರ್ನೆಸ್ ಗಾಗಿ ಮಾಡಿದ್ದು. ಇದು ಒಳ್ಳೆ ನಿಮ್ಮ ಪ್ರೆಸ್ ಪೀಪಲ್ ಎಲ್ಲ ನಮಗೆ ಫುಲ್ ಸಪೋರ್ಟ್ ಮಾಡಿ, ಈ ಮೆಸೇಜ್ ಎಲ್ಲ ಕನ್ವೆ ಮಾಡಿ ನಮಗೆ ಒಳ್ಳೆ ಸಕ್ಸಸ್ ಮಾಡಿ ಕೊಡೋದಕ್ಕೆ ಐ ಪ್ರೇ ಆಲ್ ಆಫ್ ಯು, ಪ್ಲೀಸ್ ಹೆಲ್ಪ್ ಅಸ್, ಸಪೋರ್ಟ್ ಅಸ್. ಪ್ರಾಪ್ತಿ ಟೀಮ್ಗೆ ಒಳ್ಳೆ ಇದು ಮಾಡಬೇಕು. ಆರ್ಟಿಸ್ಟ್ ಬಗ್ಗೆ ಹೇಳೋಕೆ ಎಲ್ಲ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ನಾನು ಕನ್ನಡ ಇಲ್ಲಿ ಬಂದು ಕಲಿಯೋದು ಹೇಳಿದ ಪ್ರಕಾರ ನಾನು ತಮಿಳ್ ಮಿಕ್ಸ್ ಮಾಡಿ ಮಾತಾಡ್ತೀನಿ, ಬಟ್ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಐ ಕ್ಯಾನ್ ಮ್ಯಾನೇಜ್. ಸೊ ಅದರಲ್ಲಿ ಎಲ್ಲ ಆರ್ಟಿಸ್ಟ್ಗೆ ಒಬ್ಬೊಬ್ಬರು ಎಲ್ಲ ಮೋಸ್ಟ್ಲಿ ಎಲ್ಲ ಹೊಸದವರು, ಅವ್ರಿಗೆ ನಾನು ಹೇಳಿಕೊಟ್ಟು ನನಗೆ ಕನ್ನಡ ಬಂತು. ಲೈಟ್ ಬಾಯಿಂದ ಎಲ್ಲರ ಹತ್ರ ಮಾತಾಡಿ ನನಗೆ ಇದಾಯಿತು. ಸೊ ಅದ್ರ ಜೊತೆ ಎಲ್ಲ ಸಪೋರ್ಟ್, ಸರ್ ಆಡುಗುಡಿ ಶ್ರೀನಿವಾಸ ಸರ್ ಫುಲ್ ಸಪೋರ್ಟ್ ಮಾಡ್ತಾರೆ, ಶ್ರೀವಾಸ ಸರ್ ಫುಲ್ ಸಪೋರ್ಟ್ ಇದ್ದಾರೆ, ರಮೇಶ್ ಬಾಬು ಸರ್ ಇದ್ದಾರೆ, ಸಿರಿ ಮ್ಯೂಸಿಕ್ ಇವರು ಬಂದು ಹೋಗಿ ಹೇಳಿದ ತಕ್ಷಣ ಒಂದು ಮಾತಾಡಿಲ್ಲ. ಓಕೆ ಸರ್ ಒಂದು ಸಾಂಗ್ ನೋಡಿದ್ರು, ಇಮಿಡಿಯೇಟ್ ಫಿಕ್ಸ್ ಆದರು. ಅವ್ರು ಏನು ಮಾತಾಡಿಲ್ಲ, ಸರ್ ಅದಿಲ್ಲ ಇದಿಲ್ಲ ಅನ್ನೊಂದಿಲ್ಲ, ಇಮಿಡಿಯೇಟ್ ಒಂದು ಹಾಫ್ ಆನ್ ಅವರ್ನಲ್ಲಿ ಫಿಕ್ಸ್ ಮಾಡಿ ನನ್ನ ಬಗ್ಗೆ ಅಷ್ಟು ಬರುತ್ತೆ. ಸರ್ ಹೆಲ್ಪ್ ಮಾಡಿದ್ರು, ವಿಕ್ಟರಿ ಸರ್ ನಾನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಮಾಡಿದ್ರು. ಈ ಕೋಆಪರೇಷನ್ ಬೇಕು. ಇದಾಯ್ತು ಅಂದರೆ ನಮ್ಮವರೆಲ್ಲ ಈಸಿಯಾಗಿ ಸಕ್ಸಸ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಆರ್ಟಿಸ್ಟ್ ಬೇರೆ ಎಲ್ಲ ಆರ್ಟಿಸ್ಟು ಓಕೆ, ಎಲ್ಲರೂ ಪಕ್ಕಾ ಆ್ಯಕ್ಟ್ ಮಾಡಿದ್ದಾರೆ.